ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಭಾರೀ ಚರ್ಚೆ ಆಗ್ತಾ ಇದೆ. ಇನ್ನು ಉಳಿದಿರೋದು ಕೇವಲ 2 ವರ್ಷ ಮಾತ್ರ ಕಾಂಗ್ರೆಸ್ ಸರ್ಕಾರದ ಅವಧಿ. ಈ 2 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕನಿಷ್ಠ 2 ವರ್ಷ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಬದಲಾವಣೆ ಭವಿಷ್ಯ ಇಂದು ಇತ್ಯರ್ಥ ಆಗುವಂಥ ಸಾಧ್ಯತೆ ಇದೆ. ಇವತ್ತೇ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಕೇರಳಂನಲ್ಲಿ ಕ್ಲೈಮ್ಯಾಕ್ಸ್ ಸುಳಿವನ್ನು ರಾಜಣ್ಣ ನೀಡಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬದಲಾದರೆ ಪರಮೇಶ್ವರ್ ಅವರು ಸಿಎಂ ಆಗಲಿ, ಸಿಎಂ ಸ್ಥಾನ ಯಾವುದೇ ರಾಜಕಾರಣಿಗಳ ಆಸ್ತಿ ಅಲ್ಲ. ಕೇರಳಂನಲ್ಲಿ ಕರ್ನಾಟಕದ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಇವಾಗ ಬಹಳ ಸಮಯ ಹೈಕಮಾಂಡ್ ಜೊತೆ ಸಿಎಂ ಇರಲಿದ್ದಾರೆ. ಈ ವೇಳೆ ನಾಯಕತ್ವದ ಬಗ್ಗೆ ತೀರ್ಮಾನ ಆಗಬಹುದು. ಸಿದ್ದರಾಮಯ್ಯ ಮುಂದುವರಿಯಲಿ ಅನ್ನೋದು ನನ್ನ ಅಭಿಪ್ರಾಯ ಅನ್ನೋದನ್ನು ಕೂಡ ಇಲ್ಲಿ ರಾಜಣ್ಣನವರು ಹೇಳಿದ್ದಾರೆ. ಆ ಮೂಲಕ ರಾಜಣ್ಣನವರಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಬಯಕೆ ಇದೆ. ಇತ್ತ ರಾಜಣ್ಣನವರು ಅವರು ನೋಡ್ತಿರೋ ಹಾಗೆ ಕೇರಳಂನಲ್ಲಿ ಎಲ್ಲರೂ ಇದ್ದಾರೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಇದೆಲ್ಲವೂ ಕೂಡ ಬಹುಶಃ ಚರ್ಚೆ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಹೇಳಿದ್ದಾರೆ. ರಾಜಣ್ಣನವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರನ್ನ ಬಿಟ್ಟು ಅವರು ಬೇರೆ ಏನೂ ಕೂಡ ಯೋಚನೆನೇ ಮಾಡೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ ಅವರಿಗೆ ಯಾವಾಗಲೂ ಕೂಡ ಆಸೆ ಇದೆ. ಇದರಂತೆ ಈಗ ಸಿದ್ದರಾಮಯ್ಯನವರು ಕೇರಳಂನಲ್ಲಿ ಇವತ್ತೇನು ಪದಗ್ರಹಣ ಇತ್ತಲ್ಲ ಕಾರ್ಯಕ್ರಮ, ಅಲ್ಲಿ ಹೋಗಿದ್ರು. ಹೈಕಮಾಂಡ್ ನಾಯಕರು ಕೂಡ ಅಲ್ಲೇ ಇದ್ದಾರೆ. ಈ ಸಮಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ, ಅದು ಒಂದು ಕ್ಲಾರಿಟಿ ಇವತ್ತೇ ಸಿಗುತ್ತೆ ಅನ್ನೋದನ್ನು ರಾಜಣ್ಣನವರು ಮಾತಾಡ್ತಾ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ರಾಜಣ್ಣನವರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ? ಇವತ್ತೇ ತೀರ್ಮಾನ ಆಗುತ್ತೆ, ಇವತ್ತೇ ಇತ್ಯರ್ಥ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಕಾರಣ ಏನು ರಾಜಣ್ಣ? ಜಗದೀಶ್, ರಂಜಿತ್, ಏನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ನಡುವೆ ಇವತ್ತು ನಾಳೆ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನಾ ಸಮಾವೇಶ ಕೂಡ ಇರತಕ್ಕಂಥದ್ದು. ಈ ಒಂದಿನಲ್ಲಿ ಇವತ್ತೇನು ಕೇರಳಕ್ಕೆ ಸಿಎಂ ಕೂಡ ಅಲ್ಲೊಂದು ಸಿಎಂನ ಒಂದು ಪದಗ್ರಹಣಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರುಗಳು ಕೂಡ ಅಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಿಎಂ ಕುರ್ಚಿ ಒಂದು ಕೆಳಗಿದೆ, ಅದು ಅಲ್ಲೇ ಇತ್ಯರ್ಥ ಆಗ್ಬಹುದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಹೆಚ್ಚು ಸಮಯವನ್ನು ಕೂಡ ಅಲ್ಲಿ ಕಳೀತಾರೆ. ಈ ಒಂದು ವೇಳೆಯಲ್ಲಿ ಈ ಒಂದು ಟಾಪಿಕ್ ಅನ್ನು ಕೂಡ ಇಟ್ಕೊಂಡು ಅಲ್ಲಿ ಬಗೆಹರಿಸುವಂತ ಕೆಲಸವನ್ನು ಕೂಡ ಮಾಡಬಹುದು ಅನ್ನೋ ಮಾತನ್ನು ಕೂಡ ಕೇಂದ್ರ ರಾಜನವರು ಕೂಡ ಹೇಳಿರ್ತಕ್ಕಂಥದ್ದು. ರಂಜಿತ್, ಓಕೆ. ಜಗದೀಶ್, ಸದ್ಯ ಈಗ ಹೈಕಮಾಂಡ್ ನಾಯಕರೆಲ್ಲ ಕೇರಳಂನಲ್ಲಿ ಇದ್ದಾರೆ. ಬಹುಶಃ ಇಲ್ಲೇನಾದರೂ ಸಮಯಾವಕಾಶ ಏನಾದರೂ ಕೊಟ್ಟಿದ್ದಾರಾ ಮಾತುಕತೆಗೆ ರಾಜ್ಯದ ನಾಯಕತ್ವದ ವಿಚಾರವಾಗಿ? ರಾಜಣ್ಣ ಈ ಕುರಿತಾಗಿ ಏನಾದರೂ ಹೇಳಿದ್ರಾ? ರಂಜಿತ್, ರಾಜಣ್ಣ ಅವರು ಹೇಳ್ತಕ್ಕಂಥದ್ದು ಮಾತೇನಂದ್ರೆ, ಅಂದ್ರೆ ಇವತ್ತು ಏನ್ ಕೇರಳದಲ್ಲಿ ಅಂದ್ರೆ ರಾಜ್ಯ ಮಟ್ಟದ ನಾಯಕರೆಲ್ಲರೂ ಕೂಡ ಅಂದ್ರೆ ಡಿ.ಸಿ.ಎಂ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಈ ಒಂದು ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ ಹೆಚ್ಚು ಸಮಯಗಳ ಕಾಲ ಅಂದ್ರೆ ಹೈಕಮಾಂಡ್ ನಾಯಕರುಗಳ ಜೊತೆ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಈ ಒಂದು ಟಾಪಿಕ್ ಅನ್ನ ಎತ್ಕೊಂಡು ಅಲ್ಲಿ ಇತ್ಯರ್ಥ ಮಾಡುವಂತ ಕೆಲಸನೂ ಕೂಡ ಮಾಡಬಹುದು, ಇಲ್ಲದೇನೆ ಇರಬಹುದು ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಇದಂದ್ರೆ ಅವ್ರನ್ನ ಡೈಲಿಗೆ ಕರೆಸಿಕೊಂಡು ಅಲ್ಲಿ ಮಾತನಾಡುವಂತ ಕೆಲಸ ಕೂಡ ಆಗ್ಬೋದು. ಒಂದ್ ವೇಳೆ ಸಮಯ ಇದ್ರೆ ಆ ಒಂದು ಮ್ಯಾಟರ್ ಅಂದ್ರೆ ಸಿಎಂ ಏನು ವಿವಾದ ಇದನ್ನ ಅಲ್ಲಿ ಬಗೆಹರಿಸುವಂತ ಕೆಲಸನೂ ಕೂಡ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಕೇಂದ್ರ ಜನ ಹೇಳಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಭಾರೀ ಚರ್ಚೆ ಆಗ್ತಾ ಇದೆ. ಇನ್ನು ಉಳಿದಿರೋದು ಕೇವಲ 2 ವರ್ಷ ಮಾತ್ರ ಕಾಂಗ್ರೆಸ್ ಸರ್ಕಾರದ ಅವಧಿ. ಈ 2 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕನಿಷ್ಠ 2 ವರ್ಷ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಬದಲಾವಣೆ ಭವಿಷ್ಯ ಇಂದು ಇತ್ಯರ್ಥ ಆಗುವಂಥ ಸಾಧ್ಯತೆ ಇದೆ. ಇವತ್ತೇ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಕೇರಳಂನಲ್ಲಿ ಕ್ಲೈಮ್ಯಾಕ್ಸ್ ಸುಳಿವನ್ನು ರಾಜಣ್ಣ ನೀಡಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬದಲಾದರೆ ಪರಮೇಶ್ವರ್ ಅವರು ಸಿಎಂ ಆಗಲಿ, ಸಿಎಂ ಸ್ಥಾನ ಯಾವುದೇ ರಾಜಕಾರಣಿಗಳ ಆಸ್ತಿ ಅಲ್ಲ. ಕೇರಳಂನಲ್ಲಿ ಕರ್ನಾಟಕದ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಇವಾಗ ಬಹಳ ಸಮಯ ಹೈಕಮಾಂಡ್ ಜೊತೆ ಸಿಎಂ ಇರಲಿದ್ದಾರೆ. ಈ ವೇಳೆ ನಾಯಕತ್ವದ ಬಗ್ಗೆ ತೀರ್ಮಾನ ಆಗಬಹುದು. ಸಿದ್ದರಾಮಯ್ಯ ಮುಂದುವರಿಯಲಿ ಅನ್ನೋದು ನನ್ನ ಅಭಿಪ್ರಾಯ ಅನ್ನೋದನ್ನು ಕೂಡ ಇಲ್ಲಿ ರಾಜಣ್ಣನವರು ಹೇಳಿದ್ದಾರೆ. ಆ ಮೂಲಕ ರಾಜಣ್ಣನವರಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಬಯಕೆ ಇದೆ. ಇತ್ತ ರಾಜಣ್ಣನವರು ಅವರು ನೋಡ್ತಿರೋ ಹಾಗೆ ಕೇರಳಂನಲ್ಲಿ ಎಲ್ಲರೂ ಇದ್ದಾರೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಇದೆಲ್ಲವೂ ಕೂಡ ಬಹುಶಃ ಚರ್ಚೆ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಹೇಳಿದ್ದಾರೆ. ರಾಜಣ್ಣನವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರನ್ನ ಬಿಟ್ಟು ಅವರು
ಬೇರೆ ಏನೂ ಕೂಡ ಯೋಚನೆನೇ ಮಾಡೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ ಅವ್ರಿಗೆ ಯಾವಾಗಲೂ ಕೂಡ ಆಸೆ ಇದೆ. ಇದರಂತೆ ಈಗ ಸಿದ್ದರಾಮಯ್ಯನವರು ಕೇರಳಂನಲ್ಲಿ ಇವತ್ತೇನು ಪದಗ್ರಹಣ ಇತ್ತಲ್ಲ ಕಾರ್ಯಕ್ರಮ, ಅಲ್ಲಿ ಹೋಗಿದ್ರು. ಹೈಕಮಾಂಡ್ ನಾಯಕರು ಕೂಡ ಅಲ್ಲೇ ಇದ್ದಾರೆ. ಈ ಸಮಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ, ಅದು ಒಂದು ಕ್ಲಾರಿಟಿ ಇವತ್ತೇ ಸಿಗುತ್ತೆ ಅನ್ನೋದನ್ನು ರಾಜಣ್ಣನವರು ಮಾತಾಡ್ತಾ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ರಾಜಣ್ಣನವರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ? ಇವತ್ತೇ ತೀರ್ಮಾನ ಆಗುತ್ತೆ, ಇವತ್ತೇ ಇತ್ಯರ್ಥ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಕಾರಣ ಏನು ರಾಜಣ್ಣ? ಜಗದೀಶ್, ರಂಜಿತ್, ಏನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ನಡುವೆ ಇವತ್ತು ನಾಳೆ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನಾ ಸಮಾವೇಶ ಕೂಡ ಇರತಕ್ಕಂಥದ್ದು. ಈ ಒಂದಿನಲ್ಲಿ ಇವತ್ತೇನು ಕೇರಳಕ್ಕೆ ಸಿಎಂ ಕೂಡ ಅಲ್ಲೊಂದು ಸಿಎಂನ ಒಂದು ಪದಗ್ರಹಣಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರುಗಳು ಕೂಡ ಅಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲೇ ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಿಎಂ ಕುರ್ಚಿ ಒಂದು ಕೆಳಗಿದೆ, ಅದು ಅಲ್ಲೇ ಇತ್ಯರ್ಥ ಆಗ್ಬಹುದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಹೆಚ್ಚು ಸಮಯವನ್ನು ಕೂಡ ಅಲ್ಲಿ ಕಳೀತಾರೆ. ಈ ಒಂದು ವೇಳೆಯಲ್ಲಿ ಈ ಒಂದು ಟಾಪಿಕ್ ಅನ್ನು ಕೂಡ ಇಟ್ಕೊಂಡು ಅಲ್ಲಿ ಬಗೆಹರಿಸುವಂತ ಕೆಲಸವನ್ನು ಕೂಡ ಮಾಡಬಹುದು ಅನ್ನೋ ಮಾತನ್ನು ಕೂಡ ಕೆ.ಎನ್. ರಾಜಣ್ಣವರು ಕೂಡ ಹೇಳಿರ್ತಕ್ಕಂಥದ್ದು. ರಂಜಿತ್, ಓಕೆ. ಜಗದೀಶ್, ಸದ್ಯ ಈಗ ಹೈಕಮಾಂಡ್ ನಾಯಕರೆಲ್ಲ ಕೇರಳಂನಲ್ಲಿ ಇದ್ದಾರೆ. ಬಹುಶಃ ಇಲ್ಲೇನಾದರೂ ಸಮಯಾವಕಾಶ ಏನಾದರೂ ಕೊಟ್ಟಿದ್ದಾರಾ ಮಾತುಕತೆಗೆ ರಾಜ್ಯದ ನಾಯಕತ್ವದ ವಿಚಾರವಾಗಿ? ರಾಜಣ್ಣ ಈ ಕುರಿತಾಗಿ ಏನಾದರೂ ಹೇಳಿದ್ರಾ? ರಂಜಿತ್, ರಾಜಣ್ಣ ಅವರು ಹೇಳ್ತಕ್ಕಂಥದ್ದು ಮಾತೇನಂದ್ರೆ, ಅಂದ್ರೆ ಇವತ್ತು ಏನ್ ಕೇರಳದಲ್ಲಿ ಅಂದ್ರೆ ರಾಜ್ಯದ ನಾಯಕರೆಲ್ಲರೂ ಕೂಡ ಅಂದ್ರೆ ಡಿ.ಸಿ.ಎಂ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಈ ಒಂದು ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ ಹೆಚ್ಚು ಸಮಯಗಳ ಕಾಲ ಅಂದ್ರೆ ಹೈಕಮಾಂಡ್ ನಾಯಕರುಗಳ ಜೊತೆ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಈ ಒಂದು ಟಾಪಿಕ್ ಅನ್ನ ಎತ್ಕೊಂಡು ಅಲ್ಲಿ ಇತ್ಯರ್ಥ ಮಾಡುವಂತ ಕೆಲಸನೂ ಕೂಡ ಮಾಡಬಹುದು, ಇಲ್ಲದೇನೆ ಇರಬಹುದು ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಇದಂದ್ರೆ ಅವ್ರನ್ನ ಡೈಲಿಗೆ ಕರೆಸಿಕೊಂಡು ಅಲ್ಲಿ ಮಾತಾಡುವಂತ ಕೆಲಸ ಕೂಡ ಆಗ್ಬೋದು. ಒಂದ್ ವೇಳೆ ಸಮಯ ಇದ್ರೆ ಆ ಒಂದು ಮ್ಯಾಟರ್ ಅಂದ್ರೆ ಸಿಎಂ ಏನು ವಿವಾದ ಇದನ್ನ ಅಲ್ಲಿ ಬಗೆಹರಿಸುವಂತ ಕೆಲಸನೂ ಕೂಡ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಕೇಂದ್ರ ಜನ ಹೇಳಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಭಾರೀ ಚರ್ಚೆ ಆಗ್ತಾ ಇದೆ. ಇನ್ನು ಉಳಿದಿರೋದು ಕೇವಲ 2 ವರ್ಷ ಮಾತ್ರ ಕಾಂಗ್ರೆಸ್ ಸರ್ಕಾರದ ಅವಧಿ. ಈ 2 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕನಿಷ್ಠ 2 ವರ್ಷ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಬದಲಾವಣೆ ಭವಿಷ್ಯ ಇಂದು ಇತ್ಯರ್ಥ ಆಗುವಂಥ ಸಾಧ್ಯತೆ ಇದೆ, ಇವತ್ತೇ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಕೇರಳಂನಲ್ಲಿ ಕ್ಲೈಮ್ಯಾಕ್ಸ್ ಸುಳಿವನ್ನು ರಾಜಣ್ಣ ನೀಡಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬದಲಾದರೆ ಪರಮೇಶ್ವರ್ ಅವರು ಸಿಎಂ ಆಗಲಿ, ಸಿಎಂ ಸ್ಥಾನ ಯಾವುದೇ ರಾಜಕಾರಣಿಗಳ ಆಸ್ತಿ ಅಲ್ಲ. ಕೇರಳಂನಲ್ಲಿ ಕರ್ನಾಟಕದ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಇವಾಗ ಬಹಳ ಸಮಯ ಹೈಕಮಾಂಡ್ ಜೊತೆ ಸಿಎಂ ಇರಲಿದ್ದಾರೆ. ಈ ವೇಳೆ ನಾಯಕತ್ವದ ಬಗ್ಗೆ ತೀರ್ಮಾನ ಆಗಬಹುದು, ಸಿದ್ದರಾಮಯ್ಯ ಮುಂದುವರಿಯಲಿ ಅನ್ನೋದು ನನ್ನ ಅಭಿಪ್ರಾಯ ಅನ್ನೋದನ್ನು ಕೂಡ ಇಲ್ಲಿ ರಾಜಣ್ಣನವರು ಹೇಳಿದ್ದಾರೆ. ಆ ಮೂಲಕ ರಾಜಣ್ಣನವರಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಬಯಕೆ ಇದೆ. ಇತ್ತ ರಾಜಣ್ಣನವರು ಅವರು ನೋಡ್ತಿರೋ ಹಾಗೆ ಕೇರಳಂನಲ್ಲಿ ಎಲ್ಲರೂ ಇದ್ದಾರೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಇದೆಲ್ಲವೂ ಕೂಡ ಬಹುಶಃ ಚರ್ಚೆ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಹೇಳಿದ್ದಾರೆ. ರಾಜಣ್ಣನವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರನ್ನ ಬಿಟ್ಟು ಅವರು ಬೇರೆ ಏನೂ ಕೂಡ ಯೋಚನೆನೇ ಮಾಡೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರ ಅವ್ರಿಗೆ ಯಾವಾಗಲೂ ಕೂಡ ಆಸೆ ಇದೆ. ಇದರಂತೆ ಈಗ ಸಿದ್ದರಾಮಯ್ಯನವರು ಕೇರಳಂನಲ್ಲಿ ಇವತ್ತೇನು ಪದಗ್ರಹಣ ಇತ್ತಲ್ಲ ಕಾರ್ಯಕ್ರಮ, ಅಲ್ಲಿ ಹೋಗಿದ್ರು. ಹೈಕಮಾಂಡ್ ನಾಯಕರು ಕೂಡ ಅಲ್ಲೇ ಇದ್ದಾರೆ. ಈ ಸಮಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ, ಅದು ಒಂದು ಕ್ಲಾರಿಟಿ ಇವತ್ತೇ ಸಿಗುತ್ತೆ ಅನ್ನೋದನ್ನು ರಾಜಣ್ಣನವರು ಮಾತಾಡ್ತಾ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ರಾಜಣ್ಣನವರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ? ಇವತ್ತೇ ತೀರ್ಮಾನ ಆಗುತ್ತೆ, ಇವತ್ತೇ ಇತ್ಯರ್ಥ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಕಾರಣ ಏನು ರಾಜಣ್ಣ? ಜಗದೀಶ್, ರಂಜಿತ್, ಏನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ನಡುವೆ ಇವತ್ತು ನಾಳೆ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನಾ ಸಮಾವೇಶ ಕೂಡ ಇರತಕ್ಕಂಥದ್ದು. ಈ ಒಂದಿನಲ್ಲಿ ಇವತ್ತೇನು ಕೇರಳಕ್ಕೆ ಸಿಎಂ ಕೂಡ ಅಲ್ಲೊಂದು ಸಿಎಂನ ಒಂದು ಪದಗ್ರಹಣಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರುಗಳು ಕೂಡ ಅಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲೇ ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಿಎಂ ಕುರ್ಚಿ ಒಂದು ಕೆಳಗಿದೆ, ಅದು ಅಲ್ಲೇ ಇತ್ಯರ್ಥ ಆಗ್ಬಹುದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಹೆಚ್ಚು ಸಮಯವನ್ನು ಕೂಡ ಅಲ್ಲಿ ಕಳೀತಾರೆ. ಈ ಒಂದು ವೇಳೆಯಲ್ಲಿ ಈ ಒಂದು ಟಾಪಿಕ್ ಅನ್ನು ಕೂಡ ಇಟ್ಕೊಂಡು ಅಲ್ಲಿ ಬಗೆಹರಿಸುವಂತ ಕೆಲಸವನ್ನು ಕೂಡ ಮಾಡಬಹುದು ಅನ್ನೋ ಮಾತನ್ನು ಕೂಡ ಕೆ.ಎನ್. ರಾಜಣ್ಣವರು ಕೂಡ ಹೇಳಿರ್ತಕ್ಕಂಥದ್ದು. ರಂಜಿತ್,
ಓಕೆ. ಜಗದೀಶ್, ಸದ್ಯ ಈಗ ಹೈಕಮಾಂಡ್ ನಾಯಕರೆಲ್ಲ ಕೇರಳಂನಲ್ಲಿದ್ದಾರೆ. ಬಹುಶಃ ಇಲ್ಲೇನಾದರೂ ಸಮಯಾವಕಾಶ ಏನಾದರೂ ಕೊಟ್ಟಿದ್ದಾರಾ ಮಾತುಕತೆಗೆ ರಾಜ್ಯದ ನಾಯಕತ್ವದ ವಿಚಾರವಾಗಿ? ರಾಜಣ್ಣ ಈ ಕುರಿತಾಗಿ ಏನಾದರೂ ಹೇಳಿದ್ರಾ? ರಂಜಿತ್, ರಾಜಣ್ಣ ಅವರು ಹೇಳ್ತಕ್ಕಂಥದ್ದು ಮಾತೇನಂದ್ರೆ ಅಂದ್ರೆ ಇವತ್ತು ಏನ್ ಕೇರಳದಲ್ಲಿ ಅಂದ್ರೆ ರಾಜ್ಯ ಮಟ್ಟದ ನಾಯಕರೆಲ್ಲರೂ ಕೂಡ ಅಂದ್ರೆ DCM ಆಗಿರ್ಬೋದು, CM ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಈ ಒಂದು ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ ಹೆಚ್ಚು ಸಮಯಗಳ ಕಾಲ ಅಂದ್ರೆ ಹೈಕಮಾಂಡ್ ನಾಯಕರುಗಳ ಜೊತೆ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಈ ಒಂದು ಟಾಪಿಕ್ ಅನ್ನ ಎತ್ಕೊಂಡು ಅಲ್ಲಿ ಇತ್ಯರ್ಥ ಮಾಡುವಂತ ಕೆಲಸನೂ ಕೂಡ ಮಾಡಬಹುದು, ಇಲ್ಲದೇನೆ ಇರಬಹುದು ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಇಲ್ಲಾಂದ್ರೆ ಅವ್ರನ್ನ ಡೈಲಿಗೆ ಕರೆಸಿಕೊಂಡು ಅಲ್ಲಿ ಮಾತನಾಡುವಂತ ಕೆಲಸ ಕೂಡ ಆಗ್ಬೋದು. ಒಂದ್ ವೇಳೆ ಸಮಯ ಇದ್ರೆ ಆ ಒಂದು ಮ್ಯಾಟರ್ ಅಂದ್ರೆ CM ಏನು ವಿವಾದ ಇದನ್ನ ಅಲ್ಲಿ ಬಗೆಹರಿಸುವಂತ ಕೆಲಸನೂ ಕೂಡ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಕೇಂದ್ರ ಜನ ಹೇಳಿರ್ತಕ್ಕಂಥದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.